ಜಾನಿ ಇಲ್ಲಿ ನೋಡು ಚಿಕನ್ ತೊಗೊಂಬಂದಿದ್ದೀನಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಕುಮಾರಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ತುಂಬ ದಿನನೇ ಆಯಿತು ವಿಡಿಯೋ ಮಾಡಿರಲಿಲ್ಲ. ಇವತ್ತು ವಿಡಿಯೋ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿನ್ನೆ ನೈಟು ಪಾತ್ರೆ ತೊಳೆದಿರಲಿಲ್ಲ, ಇವತ್ತು ಪಾತ್ರೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಪಾತ್ರೆಯಿಂದ ಸ್ಟಾರ್ಟ್ ಮಾಡಿದ್ನಂತ ಹೇಳಿದ್ನಲ್ಲ, ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ಟ್ಯಾಂಡ್ಗೆ ಹಾಕ್ಬಿಟ್ಟು ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಗೂಡಿಸಿ ಮನೆ ಒರೆಸ್ದೆ. ಇವತ್ತು ಬೇರೆ ಶುಕ್ರವಾರ ಇದೆ ಅಂತ ನಮ್ಮ ಯಜಮಾನ್ರನ್ನ ಬೇಗ ಎಬ್ಬಿಸ್ಬಿಟ್ಟಿದ್ದೀನಿ. ಅವ್ರನ್ನ 7 ಗಂಟೆಗೆ ಹಂಗೆ ಎಬ್ಬಿಸ್ಬಿಟ್ಟೆ. ನಾನು 6 ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ. ಆಮೇಲೆ ಅವ್ರು ಎದ್ರು ಅಂತ ನಾನು ಬೆಡ್ಡೆಲ್ಲ ಕ್ಲೀನ್ ಮಾಡಿಕೊಂಡೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟು ಅವರು ಸ್ನಾನಕ್ಕೆ ಹೋದ್ಮೇಲೆ ಸ್ನಾನ ಮಾಡ್ಕೊಂಡು ಅವ್ರು ಕೆಲ್ಸಕ್ಕೆ ಹೋದರು. ಇನ್ನು ನಾನು ಸ್ನಾನ ಮಾಡಿಕೊಂಡು ಇನ್ನು ದೇವ್ರ ಪೂಜೆ ಮಾಡಬೇಕಂತ ರೆಡಿಯಾಗಿದ್ದೀನಿ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದಿದ್ದೀನಿ. ಇವಾಗ ಹೋಗ್ಬಿಟ್ಟು ಹೊರಗಡೆ ರಂಗೋಲಿ ಹಾಕೋಣ ಬನ್ನಿ. ಜಾನಿ ಇಲ್ಲಿ ನೋಡು ಚಿಕನ್ ತೊಗೊಂಬಂದಿದ್ದೀನಿ. ಜಾನಿ ನೋಡಿ ಗಾಯ್ಸ್ ಹೆಂಗೆ ಮರ್ಬಿಟ್ಟಿದ್ದೆ ಮನೆ ಹತ್ರ ಬಂದ್ಬಿಟ್ಟು. ಇದಕ್ಕೆ ವಾರಕ್ಕೆ 2 ಸತಿ ಚಿಕನ್ ಹಾಕ್ತೀನಿ, ಅದಕ್ಕೆ ಡೈಲಿ ಬರುತ್ತೆ ನಮ್ಮ ಮನೆಗೆ. ರಂಗೋಲಿ ಹಾಕೋಕ್ಕೂ ಬಿಡ್ತಲ್ಲ ನೋಡಿ. ನಾನು ಅಷ್ಟೊಂದು ರಂಗೋಲಿ ಎಲ್ಲ ಬಿಡಿಸಲ್ಲ, ಅದನ್ನು ಟ್ರೈ ಮಾಡಿದ್ದೀನಿ. ಯಜಮಾನ್ರು ದೇವ್ರಿಗೆ परशुरामना ताये ओ परमेश्वरी, बयलु सीमेया तायो ओ भाग्येश्वरी. परशुरामना ताये ओ परमेश्वरी, बयलु सीमेया तायो ओ भाग्येश्वरी. ಇವಾಗ ಪೂಜೆ ಕಂಪ್ಲೀಟ್ ಮಾಡಿದೆ. ಇವಾಗ ಅಡುಗೆ ಮಾಡ್ತೀನಿ, ನೋಡೋಣ ಬನ್ನಿ. ಬೆಳಗ್ಗೆಯಿಂದ ಬಿಸಿನೀರೇ ಕೊಡ್ತಿರ್ಲಿಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಳ್ತಾ ಇದ್ದೀನಿ. ಪೂಜೆ ಆಗೋವರೆಗೂ ಏನು ಕೊಡ್ತಿರ್ಲಿಲ್ಲ, ಇವಾಗಲೇ ಬಿಸಿನೀರು ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರು ಆದಮೇಲೆ ಬಿಸಿನೀರು ಕುಡಿಬೇಕು. ಬರೀ ಹೊಟ್ಟೆಯಲ್ಲಿ ತುಂಬಾ ಒಳ್ಳೆಯದು ಬಿಸಿನೀರು ಕುಡಿದ್ರೆ. ಇದ್ದೀನಿ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಇನ್ನೂ ತುಂಬ ಕೆಲಸ ಇದೆ. ನೀರು ತುಂಬಬೇಕು. ಕೆಳಗಡೆ ಮೋಟ್ರ್ ಬಿಟ್ಟಿದ್ದಾರೆ, ಇಲ್ಲಿ ನೀರು ಬರಲ್ಲ ನಮಗೆ. ಕೆಳಗಡೆ ಬಿಡ್ತಾರೆ, ನಾವು ಮೋಟ್ರ್ ಹಾಕ್ಕೊಳ್ಬೇಕು ನೀರಿಗೋಸ್ಕರ. ಟಿಫಿನ್ ಮಾಡಿಬಿಟ್ಟು ನೀರು ತುಂಬೋದು ಅಷ್ಟೇ. ಗ್ಯಾಸ್ ಇದ್ರ ಜೊತೆ ಏನು ಚಟ್ನಿ ಮಾಡಿರಲಿಲ್ಲ, ನಿನ್ನೆನೇ ಮಾಡಿದ್ದೆ. ಇದಕ್ಕೆ ಇವಾಗ ನಾನು ಮೊಸರು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ತಿಂತೀನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇನ್ಮೇಲೆ ಕುಕ್ಕಿಂಗ್ ಬ್ಲಾಗ್ಸ್ನೂ ಮಾಡ್ತೀನಿ.
ಬನ್ನಿ ಗ್ಯಾಸ್ ನಾಷ್ಟ ಮಾಡೋಣ. ಇವಾಗಲೇ ದೋಸೆ ಮಾಡಿ ತಿಂತಾ ಇದ್ದೀನಿ. ನಿನ್ನೆ ಚಟ್ನಿ ರುಬ್ಬಿದ್ವಿ, ಅದಕ್ಕೆ ಇವತ್ತು ರುಬ್ಬಿಲ್ಲ. ಯಾಕಂದರೆ ಇವತ್ತು ಮಾವಿನಕಾಯಿ ಚಟ್ನಿ ಏನು ಮಾಡೋಣ, ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ದೀವಿ ಗಾಯ್ಸ್. ಹೌದು ಗಾಯ್ಸ್, ಉಪ್ಪಿನಕಾಯಿ ಹಾಕೊಂಡು ತಿಂತಾ ಇದ್ದೀನಿ. ಬಾಯ್. ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ತಾ ಇದ್ದೀನಿ, ನೀರು ಬಿಟ್ಕೊಂಡಿದ್ದೀನಿ. ಇಲ್ಲಿ 2 ದಿನಕ್ಕೆ ಒಂದ್ಸತಿ ನೀರು ಬರುತ್ತೆ ನಮ್ಮ ಮನೆ ಹತ್ರ, ಅದಕ್ಕೆ ಇವತ್ತೇ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ದೀನಿ. ನಾನು ಇದನ್ನು ಮೀಶೋಲ್ಲಿ ತೊಗೊಂಡಿದ್ದೀನಿ. ಮೀಶೋಲ್ಲಿ ತುಂಬ ಜನ ತೊಗೊಂಡಿದ್ದಾರೆ ಇದನ್ನು, ಅದಕ್ಕೆ ನಾನು ಆರ್ಡ್ರ್ ಮಾಡಿಕೊಂಡೆ. ಹೇಗಿರುತ್ತಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತೂ. ಮೊದಲು ನಮ್ಮ ಕಿಚನ್ದು ಈ ಥರ ಇತ್ತು, ನನಗಂತೂ ತುಂಬಾ ಇದು ಆಗ್ತಾಯಿತ್ತು ಯಾವುದಾದ್ರೂ ಒಂದು ಮೀಶೋಲ್ಲಿ ತೊಗೊಳ್ಬೇಕು ಅಂತ. ಅದಕ್ಕೆ ಇವತ್ತು ಬಂದಿದೆ. ಇದು 3 ಸೀಟ್ ಬರುತ್ತೆ, ಇದನ್ನು ತೆಗೆದುಬಿಟ್ಟು ಅಂಟಿಸ್ಕೊಳ್ಳೋದೆ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನಿಮ್ಗೇನಾದರೂ ಇದು ಬೇಕು ಅಂದರೆ ನನಗೆ ಲಿಂಕ್ ಅಂತ ಕಾಮೆಂಟ್ ಮಾಡಿ, ನಾನು ನಿಮಗೆ DM ಮಾಡ್ತೀನಿ. ಥ್ಯಾಂಕ್ ಯು. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ, ಮತ್ತು ನಾಳೆ ಸಿಗೋಣ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.